ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇಂದು ಒಂದು ಆಸಕ್ತಿಕರ ಕಥೆಯನ್ನು ಹೇಳುತ್ತೇನೆ. ಕಥೆಯಲ್ಲಿ ಆಕರ್ಷಣೆಯ ರಹಸ್ಯ ಭಾವಗಳು, ಹಣದ ವ್ಯವಹಾರ, ಗುಪ್ತ ಸಂಪರ್ಕ ಇದೆ. ಯಾವ ಭಾಗವನ್ನು ಬಿಟ್ಟು ಕೇಳಬೇಡಿ, ಈ ಕತೆ ನಿಮಗೆ ನಚ್ಚಲಿದೆ. ಕೃಷ್ಣಾ ನದಿಯ ತೀರದ ಸೊಗಸಾದ ಹಳ್ಳಿಯಲ್ಲಿ ಪ್ರಿಯಾ ಎಂಬ ಯುವತಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಳು. ಪ್ರಿಯಾ ಸಾಧಾರಣ ಕುಟುಂಬದ ಹುಡುಗಿ. ಆಕೆಯ ರೂಪ ಎಲ್ಲರ ಗಮನ ಸೆಳೆಯಿತು. ಬುದ್ಧಿವಂತಿಕೆ ಮತ್ತು ಪಡೆದ ಶಿಕ್ಷಣದಿಂದ ಹಳ್ಳಿಯಲ್ಲಿ ಶಾಲಾ ಉಪಾಧ್ಯಾಯಿನಿಯಾಗಿ ಕೆಲಸ ಹೊಂದಿದ್ದಳು. ಪ್ರಿಯಾಳ ತಂದೆ ತಾಯಿಗೆ ಆಕೆ ಏಕೈಕ ಹೆಣ್ಣುಮಗಳು. ಕೆಲಸ ದೊರೆತಿದ್ದು ಖುಷಿ ನೀಡಿತು. ಆದರೆ ಒಬ್ಬಳೇ ಹಳ್ಳಿಯಲ್ಲಿ ಇರುವ ಆತಂಕ ಇತ್ತು. ಮೊದಲು ಸಮ್ಮತಿಸಿರಲಿಲ್ಲ ಪ್ರಿಯಾಳ ಒತ್ತಡಕ್ಕೆ. ತಂದೆ ಒಪ್ಪಿ ಸುರಕ್ಷಿತ ಬಾಡಿಗೆ ಮನೆ ಹುಡುಕುವಲ್ಲಿ ನೆರವಾದ. ನದಿಯ ದಡದಲ್ಲಿ ಸುಂದರ ಬಾಡಿಗೆ ಮನೆ ಸಿಕ್ಕಿತು. ಮನೆಯ ಮಾಲಿಕಿ ರಾಜೇಶನ ಅಕ್ಕ ಮೀನಾ. ಅದು ಮೀನಾಳದ್ದು. ರಾಜೇಶ್ 45ರ ಆಕರ್ಷಣೀಯ ವ್ಯಕ್ತಿ. ಅಕ್ಕನ ಜೊತೆ ಹಳ್ಳಿಯ ಮನೆಯಲ್ಲಿ ಇದ್ದ ಮೀನಾ ಸೌಮ್ಯ ಮಾತುಗಾರಳು. ಪ್ರಿಯಾಳ ಸರಳ ಸ್ವಭಾವ ಮೀನಾಗೆ ಮೆಚ್ಚುಗೆಯಾಯಿತು. ಇಬ್ಬರೂ ತ್ವರಿತವಾಗಿ ಸ್ನೇಹ ಬೆಳೆಸಿದರು. ಭಾನುವಾರ ಪ್ರಿಯಾ ಮನೆಯಲ್ಲಿರುತ್ತಿದ್ದಳು. ಮೀನಾ ಆಕೆಯನ್ನು ಭೋಜನಕ್ಕೆ ಆಹ್ವಾನಿಸಿದಳು. ಪ್ರಿಯಾಗೆ ಮೀನಾ ಒಳ್ಳೆಯವಳೆಂದು ಅರಿವಾಗಿ ಸಂತಸದಿಂದ ಸ್ವೀಕರಿಸಿದಳು. ಭೋಜನದ ವೇಳೆ ರಾಜೇಶ ಮಾತುಕತೆ ಮಾಡಿದ. ಪ್ರಿಯಾಳ ಮೃದು ಹಾಸ್ಯ, ಆಕರ್ಷಣೀಯ ನಯನಗಳು, ವಿನಮ್ರ ನಡತೆ ಅವನ ಹೃದಯವನ್ನು ಕದಡಿತು. ಆ ದಿನದ ನಂತರ ರಾಜೇಶ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಸಾಂದರ್ಭಿಕವಾಗಿ ಸಂಭಾಷಣೆ ಮಾಡಿದ ಆಕೆಯ ಸೌಂದರ್ಯವನ್ನು ಪ್ರಶಂಸಿಸಿದ ಪ್ರಿಯಾಗೆ ಅವನ ನೋಟದಲ್ಲಿ ಉದ್ದೇಶ ಅರ್ಥವಾಯಿತು. ಆದರೂ ನಿರ್ಲಕ್ಷಿಸಿ ಉಪಾಧ್ಯಾಯಿನಿಯ ಕರ್ತವ್ಯದಲ್ಲಿ ತಲ್ಲೀನಳಾದಳು. ಕೆಲವು ಬಾರಿ ಮೀನಾಳೊಂದಿಗೆ ದೇವಾಲಯದ ಬಳಿ ಸಂಜೆ ಸುತ್ತಾಟಕ್ಕೆ ಹೋಗುತ್ತಿದ್ದಳು. ರಾಜೇಶ ತೀಕ್ಷ್ಣವಾಗಿ ನೋಡುವುದನ್ನು ಗಮನಿಸಿದಳು. ಹಳ್ಳಿಯ ಏಕಾಂತತೆಯಿಂದ ಪ್ರಿಯಾಳ ಮನದಲ್ಲಿ ಬಯಕೆಗಳು ಮೊಳಕೆಯೊಡೆಯುತ್ತಿದ್ದವು. ರಾಜೇಶ ಸೊಗಸಾಗಿ ನೋಡಿದಾಗ ಕ್ಷಣಿಕವಾಗಿ ಮಮತೆ ಉಕ್ಕಿತು. ಆದರೆ ಇದು ತಪ್ಪು ಎಂದು ನಿಯಂತ್ರಿಸಿಕೊಂಡಳು. ಒಂದು ದಿನ ರಾಜೇಶ ಹೊರಗಡೆ ಒಬ್ಬಳೇ ನಿಂತಿದ್ದ. ಪ್ರಿಯಾ ಶಾಲೆಯಿಂದ ಹಿಂದಿರುಗುತ್ತಿದ್ದಳು. ನಿನ್ನ ಸೌಂದರ್ಯ ಈ ನದಿಯ ಹರಿವಿನಂತೆ ಎಂದು ರಾಜೇಶ ಹೇಳಿದ. ಪ್ರಿಯಾ ಸಹಜವಾಗಿ ಪ್ರತಿಕ್ರಿಯಿಸಿದಳು. ರಾಜೇಶನ ಮಾತು ಮಿತಿ ಮೀರಿದಾಗ ಅಂತಹ ಮಾತುಗಳನ್ನು ನಿಲ್ಲಿಸಿ ಎಂದು ತೀಕ್ಷ್ಣವಾಗಿ ಹೇಳಿದಳು. ರಾಜೇಶ ಸೌಮ್ಯನಾಗಿ ಹಿಂತಿರುಗಿದ. ಪ್ರಿಯಾಳ ಮನದಲ್ಲಿ ರಾಜೇಶನ ಆಕರ್ಷಣೆ ಚಿಗುರಿತು. ಇವನು ಏಕೆ ಬೆನ್ನು ಹತ್ತುತ್ತಿದ್ದಾನೆ? ಅವನ ಗಂಭೀರ ಸ್ವಭಾವ, ಸೊಗಸಾದ ನೋಟ ಎಂದು ಚಿಂತಿಸಿದಳು. ಆದರೆ ದೂರವಿರಲು ತೀರ್ಮಾನಿಸಿದಳು. ಒಂದು ದಿನ ಮೀನಾ ಸಂಬಂಧಿಕರ ಮನೆಗೆ 1-2 ದಿನ ಹೋಗುವುದಾಗಿ ತಿಳಿಸಿದಳು. ರಾಜೇಶ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಹೊರಗಿನ ಆಹಾರ ಒಳ್ಳೆಯದಲ್ಲ, ಭೋಜನಕ್ಕೆ ನೆರವು ಮಾಡು ಎಂದು ಬೇಡಿದಳು. ಪ್ರಿಯಾಗೆ ಇಚ್ಛೆಯಿರಲಿಲ್ಲ. ಆದರೆ ಮೀನಾಳ ದಯೆಗೆ ಸಮ್ಮತಿಸಿದಳು. ಸರಿ ಅಕ್ಕ, ಚಿಂತೆ ಬೇಡ, ಹೋಗಿ ಬನ್ನಿ. 2ನೇ ದಿನ ಪ್ರಿಯಾ ಶಾಲಾ ಕೆಲಸ ಮುಗಿಸಿ ತಿನಿಸು ಸಿದ್ಧಪಡಿಸಿ ರಾಜೇಶನ ಮನೆಗೆ ಬಂದಳು. ರಾಜೇಶ ಬಾಗಿಲು ತೆರೆದಾಗ ಆಶ್ಚರ್ಯಪಟ್ಟ. ನೀನು ಇಲ್ಲಿಗೆ ಏನು ಬಂದೆ? ಮೀನಾ ಅಕ್ಕ ತಿನಿಸು ನೆರವು ಹೇಳಿದರು ಎಂದು ಪ್ರಿಯಾ ಹೇಳಿದಳು. ಅಡುಗೆ ಮನೆಯಲ್ಲಿ ರೊಟ್ಟಿ ಮಾಡುತ್ತಿದ್ದಾಗ ರಾಜೇಶ ಆಕೆಯನ್ನು ತೀವ್ರವಾಗಿ ನೋಡಿದ. ಅವಕಾಶ ಬಳಸಿ ಪ್ರಿಯಾಳ ಭುಜದ ಮೇಲೆ ಕೈಯಿಟ್ಟ. ನೀವು ಏನು ಸ್ಪರ್ಶಿಸುತ್ತಿದ್ದೀರಿ ಎಂದು ಪ್ರಿಯಾ ಪ್ರಶ್ನಿಸಿದಳು. ರಾಜೇಶ ಆಕೆಯ ಮುಖಕ್ಕೆ ಮುಟ್ಟಿದ. ದಯವಿಟ್ಟು ಹಿಂದೆ ಸರಿಯಿರಿ ಎಂದಳು ಪ್ರಿಯಾ. ಆದರೆ ಆಕೆಯ ಒಳಗಿನ ಆಕರ್ಷಣೆ ಎಚ್ಚರಗೊಂಡಿತು. ಕ್ಷಣಗಳಲ್ಲಿ ಪ್ರಿಯಾ ರಾಜೇಶ್ಗೆ ಸಮ್ಮತಿಸಿದಳು. ಅವನ ಕೈಯನ್ನು ಹಿಡಿದು ಸಮೀಪಿಸಿದಳು. ರಾಜೇಶ್ ಆಕೆಯನ್ನು
ಒಳಕೋಣೆಗೆ ಕರೆದ ಇಬ್ಬರು ಆ ರಾತ್ರಿ ಜೊತೆಯಲ್ಲಿದ್ದರು. ಪ್ರಿಯಾಳ ಸೊಗಸಾದ ರೂಪ ರಾಜೇಶನನ್ನು ಉತ್ತೇಜಿಸಿತು. ಆಕೆಯ ನೋಟ ಅವನನ್ನು ಕೆಣಕಿತು. ನೀನು ಹಳ್ಳಿಯ ಸೌಂದರ್ಯ ಎಂದು ರಾಜೇಶ ಮೆಚ್ಚಿದ. ನಿಮ್ಮ ಅಕ್ಕ ಇದ್ದರು ನನ್ನನ್ನು ಬೆನ್ನು ಹತ್ತುತ್ತಿದ್ದೀರಿ ಎಂದು ಪ್ರಿಯಾ ಚುಡಾಯಿಸಿದಳು. ಆದರೆ ಆಕೆಯ ಒಳಗಿನ ಬಯಕೆಗಳು ತಡೆಯಲಿಲ್ಲ. ಇಬ್ಬರು ಆ ಕ್ಷಣದಲ್ಲಿ ಮುಳುಗಿದರು. ನಂತರ ರಾಜೇಶ ಕೆಲವು ಹಣ ನೀಡಲು ಯತ್ನಿಸಿದ. ಇದು ಸರಿಯಲ್ಲ ಎಂದು ಪ್ರಿಯಾ ಕೋಪಗೊಂಡು ತಿರಸ್ಕರಿಸಿದಳು. ಇದು ಗುಪ್ತವಾಗಿರಲಿ, ತೆಗೆದುಕೋ ಎಂದು ರಾಜೇಶ ಬಲವಂತ ಮಾಡಿದ. ಪ್ರಿಯಾ ಹಣವನ್ನು ಸ್ವೀಕರಿಸಿ ಮನೆಗೆ ಹಿಂತಿರುಗಿದಳು. ಮೀನಾ ಹಿಂದಿರುಗುವವರೆಗೆ ಇಬ್ಬರೂ ರಾತ್ರಿಗಳನ್ನು ಜೊತೆಯಲ್ಲಿ ಕಳೆದರು. ರಾಜೇಶ ಕೊಡುತ್ತಿದ್ದ ಹಣವನ್ನು ಪ್ರಿಯಾ ತೆಗೆದುಕೊಂಡಳು. ಮೀನಾ ಮರಳಿದಾಗ ಈ ಸಂಪರ್ಕ ನಿಲ್ಲಿತು. ರಾಜೇಶ ಗುಪ್ತವಾಗಿ ಭೇಟಿಗೆ ಬಯಸಿದ. ಆದರೆ ಪ್ರಿಯಾಗೆ ಸಮ್ಮತಿಯಾಗಲಿಲ್ಲ. ಒಂದು ದಿನ ಪ್ರಿಯಾ ಯಾರಿಗೂ ಹೇಳದೆ ಬಾಡಿಗೆ ಮನೆ ಬಿಟ್ಟಳು. ರಾಜೇಶ್ಗೆ ಬೇಸರವಾಯಿತು. ನಾನು ಹಣ ನೀಡಿದೆ, ಆದರೆ ಆ ಸಂತೋಷ್ ಮುಖ್ಯವಾಗಿತ್ತು ಎಂದು ಯೋಚಿಸಿದ. ಪ್ರಿಯಾಳ ನಿರ್ಧಾರ ಅವನಿಗೆ ಅರ್ಥವಾಗದಂತೆ ಮಾಡಿತು. ಕತೆ ಇಲ್ಲಿಗೆ ಮುಗಿಯುತ್ತದೆ. ನಚ್ಚಿದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಅಂತಹ ಕತೆಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.